ಕೇಳು ನೀನು ಹೇಳಂತೆ ಗಾನ ನರ್ತನವನ್ನು ಗೈದಿರುವೆನು. ಈಗ ನಮ್ಮ ಮುಂದಿನ ಕಾರ್ಯಕ್ಕೆ ಹೋಗೋಣ ರಾಜ ರವಿಕೋಟಿ ತೇಜ. ಬಲ 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 ಮೆಚ್ಚಿದೆ ಮೆಚ್ಚಿದೆ. ಸುರನರ್ತಕಿರುವ ಶ್ರೇಷ್ಠನೆಂದೆನಿಸಿದ ಮೇನಕ ಈಗ ನಿನ್ನ ನರ್ತನವನ್ನು ಕಂಡು ನನಗೆ ಆನಂದವಾಯಿತು. ಹೌದೇ ಪುಲ್ಲಲೋಚನೆ, ನಿನ್ನ ನಮ್ಮ ಕಾರ್ಯಕ್ಕೆ ದಿಗ್ವಿಜಯವನ್ನು ಖಂಡಿತ ನಾನು ನನ್ನ ಕುಸುಮ ಹಾಸ್ಯದಿಂದ ನಾನು ಹೋರ ಸರಿತವನ್ನು ಭೇದಿಸುವೆ. ನೀನು ನಿನ್ನ ನಟನೆಯಿಂದ ಆ ಮೂಢವನ್ನು ದೇವ ಭಾಷೆಗಳು ಬಂಧಿಸಿದ ನರ್ತಕಿ ನಿನ್ನಿಚ್ಛೆ ಅಂತ ಆಗ್ಲಿ ರಾಜ ರವಿಕೋಟಿ ತೇಜ. ಸಾರಥಿ ನಿನ್ನ ತಟ ವೇದಕ್ಕೆ ವಸಂತ ರಾಜನ ಬರಿ ಚಂದ್ರನ ಬರೆಯೋಳು ಅವನಿಗೆ ನಿಲ್ಲುವುದನ್ನು ತರುವಂತ ನಾನು ಹೊಸದಾರಿಯ ಕೊಪ್ಪಿನ ಮನಸ್ಸೆಲ್ಲ ನೀನು ಹಿಂಭಾಗದಲ್ಲಿ ನಿಂತಿರು. ಹಚ್ಚಿನಿ ಸಿಕ್ಕಿನಿ ಈ ನಾಲ್ಕು ಜಾತಿ ಸಿಗರೆ ಗಂಧಮ ಬರೋದಕ್ಕೆ ಹಾದಿಯನ್ನು ಸೇರಿ ನಿಮ್ಮ ನಿಮ್ಮ ಅಂಗಗಳಲ್ಲಿ ಕತ್ತೂರು ದಂಡವನ್ನು ಲೇಪಿಸಿಕೊಂಡು ನಿಮ್ಮ ಕುಟುಂಬಕ್ಕೆ ಹಿಡಿದಪ್ಪಿ ಮೊಂಡ ಮಾರುತನ ಚಂದಾಗಿ ಬೀಸುವ ಕಂಗಾಯ ಘೋಷಿಸುತ್ತಾ ಕಡೆ ಕಣ್ಣಿನ ನೋಟದಿಂದ ನಾವು ಹೋಗುವ ಹಾದಿಯಲ್ಲಿ ಬರುವ ಹಠಗಳನ್ನು ಹಠವನ್ನು ನಿಲ್ಲಿಸಿ ಕ್ರಮವನ್ನು ಸುಟ್ಟಿಸಿ ಸಾರಥಿ ನಾರಾಯಣ ತಪವನ್ನು ಪಡಿಸುವುದಕ್ಕೆ ಬಂದಿದ್ದ ನನ್ನ ತಮ್ಮ ಹಾವೂರನ್ನು ಹೋಗುವುದೆಂದು ಜೈ ಬೇಗ ನೋಡಿ ಸಾರಥಿ ಪೂರ್ವ ಜನ್ಮದ
ಆಹಾ, ಇದೇನು ಆಶ್ಚರ್ಯ! ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ.
ಶಾಸ್ತ್ರಕೌಚ ರೆಡಿ ಇರಲ್ಲ ಶಾಸ್ತ್ರಕೌಚ ಈ ಶ್ರೀಗಳನ್ನು ಉದ್ದೇಶವಾಗಿ ಇಲ್ಲಿಗೆ ಬಂದಂತೆ ಬರುತ್ತದೆ ಇವಳ ಕಡಿಗಣ್ಣಿನ ಕುಡಿದ ಸಾಕ್ಷರ ನೋಡಿದರ ಕಾಮಿನ ಜಮನ ಸೋತು ಮಲ್ಲ ಇವಳ ನೋಡುವ ನೋಟವೇ ಬೇರೆ ಇವಳ ನಡೆಯುವ ನಡತೆಯೇ ಬೇರೆ ಇವಳ ಮಾತಿನ ರೀತಿಯೇ ಬೇರೆ ಗಜ್ಜೆಯನ್ನು ಕಟ್ಟಿ ಮಾಡಿ ಅಂತ ಇವಳೇನು ಯಕ್ಷ ರಾಕ್ಷಸ ಕನ್ಯೆಯೋ ದೇವಲೋಕದಿಂದ ದೊರೆಗಿಳದ ಬಂದರಮ್ಮ ಇವಳನ್ನು ಮಾತನಾಡಿಸಿದರ ಇವಳ ವೃತ್ತಾಂತ ತಿಳಿದಣ್ಣ ಹಾಗೇನಾಗಿರುತ್ತವೆ ನೀನು ನಾನು ಹೆಸರೇನು ಬಹುಕಾಲದಿಂದಲೂ ನಮ್ಮಲ್ಲಿ ಮುಂಭಾಗದ ನಲಿಯುತ್ತ ಸಂಚರಿಸುವ ಕಾರಣವೇನು ಎಲೇ ಹಿರಿಯರೇ ನಮ್ಮಿಂದ ನಿನ್ನಗೇನಾದರೂ ಸಹಾಯವಾಗಿ ಬೇಕೇ ನಿನ್ನಂಗಡಿಗೆ ನಮ್ಮ ದಾಂಡರ ನನ್ನ ಗುಡಿಯನ್ನು ಕಟ್ಟಿ ಜನ ಮಾತ್ರದಲ್ಲಿಗೆ ಬಂಧಿಸಿದರು ಎಲೇ ಶ್ರೀಯ ನಿನ್ನ ಮನಸ್ಸಿನ ಉದ್ದೇಶವು ದಾನವಿರುವುದ ಒಂದು ಮುಳಿಯದ ಚಂದದಿಂದ ಬಿತ್ತರಿಸ ಬಾಲಾಮಣಿ ಆಹೋ ವೀರರೇ ವೀರರೇ ನನ್ನನ್ನು ದಾರಿ ಎಂದು ಕೇಳುತ್ತಿರುವಿರಾ ಹೌದು ಶ್ರೀ ಆದರೂ ಮೊದಲು ಒತ್ತಟ್ಟಿಗಿಡಿರಿ ನನ್ನ ಮನದ ಆಸೆಯನ್ನು ಕೇಳಿರಿ ಅದು ಎಂದಿಗೆ ಸಾಧ್ಯವಿಲ್ಲ ಶ್ರೀ ಏನು ಸಾಧ್ಯವಿಲ್ಲ ಎಲೇ ಶ್ರೀ ನೆನೆಸುಗಾರರ ನೆನೆಸಿಕೊಡುವು ಬಿಲ್ಲಗಾರರ ಧಾರವಾಡವದೇನು ಹಾಗಾದರೆ ನಾನು ಬಂದ ಸಂಗತಿಯನ್ನು ತಿಳಿಸಲೇ ತಿಳಿಸು ಶ್ರೀ ಹೇಳಿದ ತಕ್ಷಣವೇ ನೆರವೇರಿಸಿ ಕೊಡುವೆಯಾ ನೆರವೇರಿಸ ಕಾರ್ಯವಾದರೆ ನೆರವೇರಿಸುವು ಇಲ್ಲ ಕಾರ್ಯವು ದಾನ ಮಾಡುವುದೇನು ನಿಮ್ಮಿಂದ ನೆರವೇರುವ ಕಾರ್ಯವೇ ಅದು ಎಷ್ಟು ಮಾತ್ರ ಕಾರ್ಯವಲ್ಲ ಆಗುವುದಿಲ್ಲವೆಂದು ಹೇಳುತ್ತಿರುವೆಯಾ ಹೌದು ಶ್ರೀ ಆಹೋ ಚೆಲುವರೇ ಎಲೇ ಶ್ರೀ ಹೇಳಲೇ ಏನು ಶ್ರೀ ಕೇಳುವಿರಾ ಹೌದು ಶ್ರೀ ಆಹೋ ವೀರಾದಿ ವೀರರೇ ಎಲೇ ಶ್ರೀ ಹೇಳಲೇ ಅದೇನು ಚೆನ್ನಾಗಿ ಏನು ಚೆನ್ನಾಗಿ ಚೆನ್ನ ಬಂದು
ಈ ರಣಧರ್ಮಕ್ಕೆ ಬಂದರು ನಿನಗೆ ಬೇಕಾದ ವರವನ್ನು ಬೇಡು ತಕ್ಷಣ ಈಡೇರಿಸಿಕೊಡುವೆ. ಆದರೆ ನಿಮ್ಮಲ್ಲಿ ನಿನ್ನನ್ನು ಕೂಡಿ ಕಾಲವನ್ನು ಕಳೆಯಲು ಸರ್ವಜಾಗದ ನಾರಿ ನನ್ನ ಅರಮನೆಗೆ ಹೋಗಲು ನಾನು ಇಲ್ಲಿಗೆ ಬಂದಿಲ್ಲ. ನಿಮ್ಮಿಂದಲೂ ಹೊರಪಡಲು ನಾನು ಇಲ್ಲಿಗೆ ಬಂದಿದ್ದೇನು. ನಿನ್ನನ್ನು ಕೂಡುವುದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಶಿವನಿಂದ ಬರುವ ಸತ್ಯ ಬಂದಿರುವೆ. ಎಂದೊಂದು ದಾರ ಎಂದು ಕೇಳುತ್ತಿರುವಿರಾ? ಹೌದು ಸ್ತ್ರೀಯೇ. ನಾನು ಯಾರು ಎನ್ನುವುದು ನಿಮ್ಮ ಮುಂದೆ ತಿಳಿಸಬೇಕೆ? ತಿಳಿಸಬೇಕು ಸ್ತ್ರೀಯೇ. ಎಣ್ಣೆಯ ವಿಷಯವನ್ನು ಹೇಳಬೇಕೆ? ಹೇಳಬೇಕು ಸ್ತ್ರೀಯೇ. ಕೇಳುವೆಯಾ? ಸಹಜವಾಗಿ ಕೇಳುವನು. ಅಹೋ ವೀರರೇ, ಎಣ್ಣೆಯ ವಿಷಯವನ್ನು ಹೇಳುವುದು ಚಿತ್ತವಿಟ್ಟು ಕೇಳಿದೆ. ಎಣ್ಣೆಯ ವಿಷಯವ ಹೇಳುವೆನು, ಮನದೇಹ ಮರ್ಮವ ತಿಳಿಸುವೆನು. ಸುಂದರರೇ ಚಂದಿರರೇ ಸುಂದರರೇ ನೀವು ನನ್ನವರೇ. ಅಹ ವೀರರೇ, ಚೆನ್ನಾಗಿ ಕೇಳಿದೆ. ಎನ್ನಯ ವಿಷಯವ ಹೇಳುವೆನು, ಮನದೇಹ ಮರ್ಮವ ತಿಳಿಸುವೆನು. ಸುಂದರರೇ ಓ ಚಂದಿರರೇ ಸುಂದರರೇ ಓ ಚಂದಿರರೇ. ನರ್ತನ ಮಾಡುವ ನರ್ತಕಿ ನಾನು ಎದೆಯು ಮನದಲ್ಲಿ ನಿಮ್ಮ ಕಂಡೆ, ಮನದಲ್ಲಿ ನಾವಯ ಕಂಡೆ. ವಿಷಯ ತಿಳಿಸಿದೆ, ವ್ಯಸನ ತಡೆದಿದೆ, ನಿಮಗೆ ನಾ ಶರಣಾದೆ. ವೀರರೇ, ಎಣ್ಣೆಯ ವಿಷಯವನ್ನು ತಿಳಿಸಿ ನಿಮಗೆ ಶರಣಾಗಿ ಹೋಗಿರುವೆನು. ಆ ಎಣ್ಣೆಯ ವಿಷಯವ ಹೇಳುವೆನು, ಮನದೇಹ ಮರ್ಮವ ತಿಳಿಸುವೆನು. ಸುಂದರರೇ ಓ ಚಂದಿರರೇ ಸುಂದರರೇ ನೀವು ನನ್ನವರೇ. ಅಹೋ ವೀರರೇ, ನನ್ನನ್ನು ಧಾರೆ ಎಂದು ಕೇಳುತ್ತಿರುವಿರಾ? ನನ್ನ ವಿಷಯವನ್ನು ನಿಮಗೆ ತಿಳಿಸಬೇಕೆ? ಸಹಜವಾಗಿ ತಿಳಿಸಬೇಕು ಸ್ತ್ರೀಯೇ. ಸುರಲೋಕದಲ್ಲಿ ನರ್ತನ ಮಾಡುವ ನರ್ತಕಿಯು ನಾನು. ಎನ್ನ ಹೆಸರು ಮೇನಕಿ ಎಂದು ಕರೆಯುವರು. ಇಲ್ಲಿಗೆ ನಿಮ್ಮನ್ನು ಕಂಡೆನು, ನಿಮ್ಮಿಬ್ಬರಲ್ಲಿ ಮೇಲೆ ಮನಸ್ಸು ಮಾಡಿರುವೆನು. ಅದಕ್ಕಾಗಿ ನಿಮ್ಮ ಬಳಿಗೆ ನಾನು ಬಂದಿರುವೆನು. ನೀವೀಗ ಎನ್ನ ಆಸೆಯನ್ನು ಪೂರೈಸಿದರೆ ವೀರಾದಿ ವೀರರೇ ಮಹಾಶೂರರೇ. ನಾರಿ ಎಂಬ ಕುಲಕ್ಕೆ ಮಾರಿಯಾದ ಮಗನಾರಿ ಬಡಿವಾರದ ಮಗಾರಿ. ನಿನ್ನ ತನ್ನ ಮಾತಿಗೆ ನಾವಲ್ಲ ಮನೆಂಬದ ಬದಿಲ್ಲ ನಿನ್ನ ಕಟ್ಟವನ್ನು ಕರೆದು ಇನ್ನು ಹೆಚ್ಚಿಗೆ ಮಾತನಾಡದೆ ಇಲ್ಲಿಂದ ಹೊರಟಾದ ನಾರಿ ಮಗನಾರಿ. ಅಹೋ ವೀರರೇ, ನಿಮಗೆ ಹೆಣ್ಣಿನ ಸುಖವೇ ಬೇಕಾಗಿಲ್ಲವೇ? ನಿನ್ನನ್ನು ಬಿಡುವುದು ನಮ್ಗೆ ಬೇಕಾಗಿಲ್ಲ ಸ್ತ್ರೀಯೇ. ಮತ್ತೆ ಏನು ಬೇಕಾಗಿರುವುದು ವೀರರೇ? ನಿನ್ನನ್ನು ಕೂಡಿದರೆ ಆ ನಮ್ಮ ತಮ್ಮನನ್ನು ನೀನು ಕೇಳಿದ್ದು ಹೇಗಾಗಿದ್ದಂದರೆ ಹೇಗಾಯಿತು? ಹೊರಗಲ್ಲಿನ ಮೇಲೆ ಸೋನೆ ಬಳಸಿರುವಂತೆ, ಬಂಡಿಯ ಮೇಲೆ ಭತ್ತವನ್ನು ಬಿತ್ತಿದಂತೆ, ರಸಿಕತೆ ಇಲ್ಲ ನಿಮ್ಮಲ್ಲಿ. ನಾನು ಬಂದು ಬೇಡಿಕೊಳ್ಳೋದು ವ್ಯರ್ಥವಾಯಿತು. ಏನು? ಲೋಕದಲ್ಲಿ ದೇವರಲ್ಲಿ ಸಂಪರ್ಕವನ್ನು ಪಡೆದು ಕಾರಣದಲ್ಲಿ ಇಸ್ಲಾಮಿಸ್ಲಾದ ಮೇಲೆ ಮನಸ್ಸಿಟ್ಟು ಮತ್ತೆ ನಮ್ಮಲ್ಲಿಗೆ ಬಂದಿರಲ್ಲ ನಾಚಿಕೆಲ್ಲ ಬಿಟ್ಟು ಊರಾಚೆ ಬಿಟ್ಟು ಬಂದಿರುವೆ.
ಸಾಧ್ಯ? ಆ ಪುಣ್ಯ ನಿಮ್ಮಿಬ್ಬರಲ್ಲಿರುವುದು. ಅಂತ ಪುಣ್ಯ ನಮಗೆ ಬೇಕಾಗಿಲ್ಲ. ಎಲೆ ಮೇನಕ ಬಚ್ಚಲಲ್ಲಿ ಹರಿಯುವ ನೀರು ಸ್ನಾನಕ್ಕೆ ಏಕವೇ ಸ್ಮಶಾನದಲ್ಲಿ ಬೆಳೆದ ಮಲ್ಲಿಗೆಯನ್ನು ಮುತ್ತೈದೆಯರನ್ನು ಕೊಡುವರೆ. ನಿನ್ನಂತ ದೇಶ ಸ್ತ್ರೀಗಳನ್ನು ಮುಟ್ಟದ ಉಂಟೆ. ನಿನ್ನಿಂದ ಸ್ತ್ರೀಯರನ್ನು ಮುಟ್ಟುವೆ. ಸ್ತ್ರೀಯರೇ ಹೇಳೇನು ಕೇಳ. ಇವರ ನಮ್ ಸುಟ್ಟು ಆಕಾಶದ ಕಿರ್ರದ ಆಕಾಶದ ಹೆಣ್ಣಿನ ಮೇಲೆ ಆಕ್ರೋಶ ಬರ್ತದೆ. ಶಿರವನ್ನು ರಗಡಬರಂದು ಶ್ರೀಲೋಕದ ಮಗಳ ಪ್ರಕೃತಿಯ ಬರಬಾರದಂದ ಆದ ಕಾರಣದಿಂದ ಶಮಿಸಿ ಇನ್ನು ನಿನಗೆ ಇಚ್ಛೆ ಬಂದಂತೆ ಮಾತನಾಡಿದರೆ ನಿನ್ನ ನಾರೀ ಆಶ್ರಮದ ನಾರಾಯಣ ಸ್ವಾಮಿ ತಾತನವರು ಈ ಬಯಲಾಟದ ಪರವಾಗಿ 100 ರೂಪಾಯಿ ಬಹುಮಾನ ಪೂರ್ವಕವಾಗಿ ಕೊಟ್ಟಿರ್ತಾರೆ. ಬರಲಿ ಒಂದು ಜೋರಾದ ಚಪ್ಪಾಳೆ. ಆಹೋ ಪ್ರಿಯ ವೀರರೇ ಶೂರರೇ ಏನಿನ ಸುಖವೇ ಬೇಡವೇ? ಅದು ಎಂದಿಗೆ ಪುರುಷನಲ್ಲಿಗೆ ಬಂದು ಗಂಡನಾಗಬೇಡ ಕಂದು ಬೇಡಗಳು ಸ್ತ್ರೀಯರ ಲಕ್ಷಣವಲ್ಲ. ಮತ್ತಿನ್ಯ
ಇನ್ಯಾರ ಲಕ್ಷಣ? ನಮಕ್ಕಿಂತ ಸುಂದರ ಪುರುಷರು ಇಲ್ಲಿ ಸಹಾಯಕ್ಕಾಗಿದ್ದಾರೆ. ಹೌದೇ? ಅವರಲ್ಲಿಗ ಹೋಗಿ ನಿನ್ನ ಕಾಮಾತುರವನ್ನು ಕಳೆದುಕೋ ನಾಚಿಕೆಗಳೇ. ನಾಚಿಕೆಗಳೇ ಅಸಮೂರ್ಖ. ವೇದಿಗಳೇ, ನಿನಗೂ ಬೇಡವೇ? ಏನ? ಕಾಡು ಕೊಲ್ಲನ್ನ ಬೈದು ಸಮುದ್ರದಲ್ಲಿ ಪದರಾಟದರದು ಮುದುವಾಗಬಲ್ಲದು. ಕಲ್ಲಿನ ವೀಣೆಯನ್ನು ಮೀಟಿದರಕ್ಕೆ ನಾಗಬಲ್ಲದು. ಇಲ್ಲವೇ? ನಮ್ಮಂತ ಸುಜ್ಞಾನ ಪುರುಷರು ನಿನ್ನಂತ ಅಜ್ಞಾನಿಗೆ ನೀತಿ ಹೇಳಿದರೆ ಸ್ವಲ್ಪವಾದರೂ ನಿನ್ನ ಜ್ಞಾನ ಬರ್ತದೆ. ಏನೇಳಿ ಕೇಳಿದೆ? ಸುಖದಲ್ಲಿ ವೀರರೇ, ಸವಿರಂತೆ ಮನಕ್ಕೆ ಹರುಷ. ಈಗ ನೀವೀಗ ನಿಮ್ಮ ಹಠವನ್ನು ಬಿಟ್ಟು ಎನ್ನ ಮಾತನ್ನು ಕೇಳಲು ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ಏನಾಗುವುದು ಎಂದು ಕೇಳಿದೆಯಾ? ಉಲ್ಲಾಸ ಉಲ್ಲಾಸ ಉಲ್ಲಾಸವು ಸಂತೋಷ ಸಂತೋಷ ತೆಕ್ಕಲಕೋಟೆದ ಪಟ್ಟಣದ ಲಕ್ಷ್ಮೀಕಾಂತ್ ಅವರು ಸುಮಾಕ್ ಅವರು ಡ್ಯಾನ್ಸ್ ಮೆಚ್ಚಿ 500 ರೂಪಾಯಿ ಬಹುಮಾನ ಪೂರ್ವಕವಾಗಿ ಕೊಟ್ಟಿದ್ದಾರೆ. ತೆಕ್ಕಲಕೋಟೆ ಲಕ್ಷ್ಮೀಕಾಂತ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ವೀರಾದಿ ವೀರರೇ, ನನ್ನ ಸಲುವಾಗಿ ಎಂತೆಂಥವರ ತಪವನ್ನು ಕೈಯುತ್ತಿದ್ದರು. ಆದರೆ ಅವರೆಲ್ಲವನ್ನು ಧಿಕ್ಕಾರ ಮಾಡಿ ನಿಮ್ಮಿಬ್ಬರ ಬಳಿಗೆ ನಾನು ಬಂದಿದ್ದೇನು. ನಿಮ್ಮ ಹಠವನ್ನು ಬಿಡಿರಿ, ಎನ್ನ ಪ್ರೇಮವನ್ನು ಒಪ್ಪಿಕೊಳ್ಳಿ ಸುಂದರ. ನಾವು ಮೋಹನ ಸೇರಿದ ವೀರಾದಿ ವೀರರೇ, ಗೊತ್ತಿರೋಲ್ಲ ಮತ್ತೆ ಬಿಟ್ಟೆ ಈಗ ನೆನಪು ಮಾಡಿದೆ ನೀನು. ಏನು
ಮೇನಕ ಇದರ ಅರ್ಥವೇನೆಂದರೆ ಇದರ ತಾತ್ಪರ್ಯವೇನು? ಅತ್ತೆ ಹಣ್ಣಿನ ಹೂವನ್ನಾದರೆ ಕಂಡರೆ ಕಾಣಬಹುದು, ಈ ಜಗದಲ್ಲಿ ಬೆಳೆಕಾಯಿಯನ್ನು ನೋಡಿದರೆ ನೋಡುವುದು, ಆದರೆ ನೀರಿನಲ್ಲಿ ಹರಿದಾಡುವ ಮೀನೆ ಹೆಜ್ಜೆಯನ್ನು ಗುರ್ತಿಟ್ಟರೆ ಗುರ್ತಿಡುವುದು. ನಾರಿಯರ ಗುಣವು ಸಾಕ್ಷಾತ್ ಬ್ರಹ್ಮಮೂರ್ತಲಿಂಗೇಶ್ವರ್ಯ ಅಸಾಧ್ಯವಾದ ಇದೆಲ್ಲ ಯಾರು ಹೇಳಿದ್ರು? ಮೇನಕ ನಿಮ್ಮ ಗುರುಗಳು ಹೇಳಿದರೆ. ಹೌದು, ಯಾವ ಹೇಳಬಲ್ಸಿದ್ದಾರೆ? ನಮ್ಮಂತ ನೆಲದ ಬಾಡಲವನ್ನ ಮಾರಿ ಮುತ್ತಿನಿಂದ ಮಾಯ ಅವನಾರಾಯಣರೇ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನ ಬಿದ್ದಾಗಲೇ ಸುಖವನ್ನು ಪಡೆಯಬೇಕು. ಎಷ್ಟು ಮಾತ್ರಕ್ಕೆ ಆಗುವುದಿಲ್ಲ. ಏನಾಗೋದಿಲ್ಲ. ನಿನ್ನನ್ನು ಕೂಡಿದರೆ ಸೆಣಕಿಸಿದ ಶಿವನನ್ನು ಬರೆದರೆ ನಮಗೆ ಸರ್ವ ಸುಖ. ಅದೆಂತ ಸರ್ವ ಸುಖ? ನಮಗೆ ಗೊತ್ತಿಲ್ಲದಂತೂ ಸರ್ವ ಸುಖ ಯಾವುದದು? ಒಟ್ಟು ಸುಖದ ಊಹಿಸಿ ನೋಡು, ಸರ್ವ ಸುಖ ನಿನಗೆ ಸಿಗುವುದು. ಒಟ್ಟು ಸುಖದ ಅಂತ ನಿಮಗೆ ಗೊತ್ತಿರುವುದು ಹೌದಲ್ಲವೇ? ಹೇಳಿದ್ರೆ ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕೋಟಿನಂತೆ ಕೋಟಿ, ನಾವು ಹಾಲು ನಾವು ನೀರು ಜೋಡಿ. ಅಹೋ ವೀರಾದಿ ವೀರರೇ, ನನ್ನಂತ ಸುಂದರವಾದ ಸ್ತ್ರೀಯರನ್ನು ನಿಮ್ಮ ಬಳಿ ಬೇಡಿಕೊಂಡರೂ ಸಹ ನಿನಗೆ ನನ್ನ ಮೇಲೆ ಕರುಣೆ ಬಾರದೆ ಹೋಯಿತೆ. ಅಹೋ ವೀರರೇ,